ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ತಾರೆ, ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನನಗೆ ಮೋಟಿವೇಟ್ ಆಗುತ್ತೆ ಫ್ರೆಂಡ್ಸ್. ನಿನ್ನೆ ಹೇಳ್ದಂಗೆ ನಾನು ಜಯನಗರ 9th ಬ್ಲಾಕಲ್ಲಿ ಒಂದು ಸಖತ್ತಾಗಿರೋ ಪಾರ್ಕ್ ಇತ್ತು, ಫೇಮಸ್ ಆಗಿರೋ ಪಾರ್ಕು. ಅದನ್ನ ತೋರಿಸ್ಬೇಕು ಅಂದ್ಕೊಂಡು ಹೋಗ್ತಾ ಇದ್ದೆ, ಬಟ್ ಶರ ಬರ್ತು, ಹಂಗೆ ವಾಪಸ್ ಬಂದೆ. ಇವತ್ತು ಹೋಗ್ಬೇಕಂದ್ರೆ ಆಪೋಸಿಟ ನಾವು ಹೊಸಕೋಟೆ ಹೋಗ್ತಾಯಿದ್ದೀವಿ ಇವತ್ತು. ಸಾರಿ, ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗ ಬಂದರೆ ನಿಮಗೆ ಆ ಪಾರ್ಕ್ ಯಾವುದು ಅಂತ ನಿಮಗೆ ತೋರಿಸ್ತೀನಿ ನಾನು. ಇನ್ನೊಂದು ಜಯನಗರ 9th ಬ್ಲಾಕಲ್ಲಿ ರಾಗಿಗುಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ದೊಡ್ಡ ದೇವಸ್ಥಾನ. ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವಾಗ ಬಂದರೆ ಜಯನಗರಕ್ಕೆ ತೋರಿಸ್ತೀನಿ. ಇವಾಗ ನಾವು ಇವತ್ತು ಹೋಗ್ಬೇಕು ಹೊಸಕೋಟೆಗೆ, ಯಾಕೆಂದರೆ ನಾಳೆ ನಂದು ಡ್ಯೂಟಿ ಇದೆ, ಫಸ್ಟ್ ಶಿಫ್ಟು. ಅದಕ್ಕೆ ಇವತ್ತು ಮಧ್ಯಾಹ್ನ ಹೋಗ್ತಾಯಿದ್ದೀವಿ ನಾವು. ಓಕೆ, ಇಲ್ಲೇ ನಮ್ಮ ಅಕ್ಕರ ಮನೆ ಹತ್ರನೇ ಒಂದು ದೇವಸ್ಥಾನ ಇದೆ, ಕೋಲಾರಮ್ಮ ದೇವಸ್ಥಾನ. ಅಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಬನ್ನಿ ಆ ದೇವಸ್ಥಾನ ಯಾವ ರೀತಿ ಇದೆ ಅಂತ. ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ, ಅದು ಯಾವ ರೀತಿ ದೇವಸ್ಥಾನ ಅಂತ ನಿಮಗೆ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಒಂದು ಮುತ್ತಿನ ಕಥೆಯ ಹೇಳಿತು ಇದು ಕೋಲಾರಮ್ಮ ದೇವಸ್ಥಾನ ನೋಡ್ತಿರ್ಬೋದು. ಫ್ರೆಂಡ್ಸ್, ದೇವಸ್ಥಾನ ನಾವು ಹೋದಾಗ ಕ್ಲೋಸ್ ಆಗಿತ್ತು, ನೋಡ್ಬೋದು ನೀವು. ಫ್ರೆಂಡ್ಸ್, ದೇವಸ್ಥಾನದಿಂದ ಜಸ್ಟ್ ಇವಾಗ ಬಂದ್ವಿ. ನಾನು ಇವಾಗ ಊಟ ಮಾಡಿಕೊಂಡು ಹೋಗ್ತೀವಿ. ಮಧ್ಯಾಹ್ನ ಹೋಗ್ಬೇಕಾದ್ರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್. ಹೊರಗಡೆ ಬಂದಿದೆ, ನೋಡ್ಬೋದು. ಇನ್ನೇ ಮಳೆ ಬರ್ತಾ ಇತ್ತಲ್ಲ, ಇದೆ ನೋಡಿ ಫ್ರೆಂಡ್ಸ್. ಇದೆ ರಾಜ್ಕುಮಾರ್ ಸ್ಟ್ಯಾಚು ಇದೆ ಇಲ್ಲಿ ಜಯನಗರ. ಫ್ರೆಂಡ್ಸ್, ಹೊರಗಡೆ ಬಂದಿದ್ದೆ ನಾನು ಇವಾಗ. ನೋಡಿ, ನಿನ್ನೆ ಅಲ್ಲೇ ತೋರಿಸಿದ್ನಲ್ಲ ರಾಜ್ಕುಮಾರ್ ಸ್ಟ್ಯಾಚು, ಅಲ್ಲೇ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಬಂದಿದ್ದೆ. ಜಯನಗರ ಯಾವ ರೀತಿ ಇದೆ ಅಂತ ನೋಡಿ ಒಂದ್ಸಲ. ಜಯನಗರ 9th ಬ್ಲಾಕ್ ತುಂಬ ಕಾಸ್ಟ್ಲಿ ಏರಿಯಾ. ಎಲ್ಲ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಇಲ್ಲೇ, ತುಂಬ ಜಾಸ್ತಿ ಇರುತ್ತೆ. ಸಿಕ್ಕಾಪಟ್ಟೆ ಇಲ್ಲೆಲ್ಲ ಏರಿಯಾದಲ್ಲಿ ಅಮೌಂಟ್ ಎಲ್ಲ ಕಾಸ್ಟ್ಲಿ ಇರುತ್ತೆ. ಯಾವುದೇ ನೀವು ಪ್ರಾಡಕ್ಟ್ ತೊಗೊಂಡ್ರು ಕಾಸ್ಟ್ಲಿ ಇರುತ್ತೆ. ಯಾವುದೇ ಏನೋ ಪರ್ಚೇಸ್ ಮಾಡಿದ್ರೆ ಕಾಸ್ಟ್ಲಿ ಇರುತ್ತೆ ಸ್ವಲ್ಪ, ತುಂಬಾ. ಓಕೆ ಫ್ರೆಂಡ್ಸ್, ನಿಮಗೆ ಮತ್ತೆ ಆಮೇಲೆ ಸಿಗ್ತೀನಿ. ಓಕೆ, ಬಾಯ್. ನಿಮ್ಗೆ ಇನ್ನೊಂದು ಹೇಳೋದು ಮರ್ತೆ, ಇದೇ ಸರ್ಕಲ್ಲಿಂದ ಸ್ಟೇಟ್ ರೋಡ್, ಒಂದೇ ರೋಡ್ ಹೋದರೆ ನಿಮಗೆ ರಾಗಿಗುಡ್ಡ ಆಂಜನೇಯ ಟೆಂಪಲ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಕೆಲಸ ಇತ್ತು, ಹೊರಗಡೆ ಹೋಗಿದ್ದೆ. ಇವಾಗ ಜಸ್ಟ್ ಮನೆಗೆ ಹೋಗ್ತಾಯಿದ್ದೀನಿ. ನಿಮಗೆ ಊಟ ಟೈಮು, ಊಟ ಆದಮೇಲೆ ನಿಮಗೆ ಸಿಗ್ತೀನಿ. ಇನ್ನೇನೋ ಹೋಗ್ಬೇಕು, ರೆಡಿ ಆಗ್ತೀವಿ. ರೆಡಿ ಆದಮೇಲೆ ನಿಮ್ಗೆ ಸಿಗ್ತೀನಿ. ಓಕೆ, ಬಾಯ್. ಓಕೆ ಫ್ರೆಂಡ್ಸ್, ಊರಿಗೆ ವಾಪಸ್ ಹೊಸಕೋಟೆ ಹೋಗ್ತಾಯಿದ್ವಿ. ಮತ್ತು ಈ ಬ್ಲಾಗ್ ಇಲ್ಲಿ ಮುಗಿಸ್ತಾಯಿದ್ದೀನಿ. ಓಕೆ, ಈ ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ.